ಎಲ್ಲರಿಗೂ ಆಚಾರ್ಯ ಸಂಸ್ಥೆಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಏನ್ ಮಾಡಿದ್ವಿ, ಚರ್ಚೆಯನ್ನ ಮಾಡಿದ್ವಿ. ಏನ್ ಚರ್ಚೆಯನ್ನ ಮಾಡಿದ್ವಿ? ನಮ್ಮದಂತ ಒಂದು ಪುಸ್ತಕ ಯಾವುದು, KS ಮೇನ್ಸ್ ಹಿಸ್ಟರಿ ಮತ್ತು ಕಲ್ಚರಲ್ ಹೆರಿಟೇಜ್ ಏನಾಗಿದೆ, ಮಾರ್ಕೆಟ್ ಇಂದ ನಮ್ಗೆ ಮತ್ತೆ ವಿದ್ಯಾರ್ಥಿಗಳಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಬಂದಿದೆ ಇವಾಗ. ಸೊ ವಿದ್ಯಾರ್ಥಿಗಳು ಬಂದು ನಮ್ಗೆ ಹೇಳ್ತಾ ಇದ್ದಾರೆ, ಸರ್ ನಮ್ಗಿಲ್ಲ ಈ ತರ ಒಂದು ಬುಕ್ ಅವಶ್ಯಕತೆ ಇತ್ತು, ಇದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಎಲ್ಲರೂ ನಮ್ಗೆ ಖುಷಿ ಕೂಡ ಆಗಿದೆ, ಎಲ್ಲರಿಗೂ ಥ್ಯಾಂಕ್ ಯು. ಓಕೆ, ನಾವು ಈ ಪುಸ್ತಕವನ್ನ ಮತ್ತೆ ಇವಾಗ ಲಾಸ್ಟ್ ಹಿಂದಿನ ಸಂಚಿಕೆಯಲ್ಲಿ ಏನ್ ಮಾಡಿದ್ವಿ, KPSC ಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ತಗೊಂಡಿದ್ವಿ. ಯಾವ ರೀತಿ ರಾಷ್ಟ್ರಕೂಟರ ಶಿಲ್ಪಕಲೆಗೆ ನೀಡಿದಂತಹ ಕೊಡುಗೆ ಏನು, ಕೈಲಾಸನಾಥ ಮತ್ತು ದಶಾವತಾರ ಗುಹಾಲಯಗಳನ್ನು ವೈಶಿಷ್ಟ್ಯದ ಲಕ್ಷಣಗಳೇನು, ಈ ತರ ಅಲ್ಲಿ ಬಂದಂತ ಪ್ರಶ್ನೆಯನ್ನ ತಗೊಂಡಿದ್ವಿ. ಇವಾಗ ಏನ್ ಮಾಡೋಣ ಅಂದ್ರೆ, ಈ ಒಂದು ಸಂಚಿಕೆಯಲ್ಲಿ ಬೇರೆ ಬೇರೆ ಹಲವಾರು ಸಂಸ್ಥೆಗಳ KS ಮುಖ್ಯ ಪರೀಕ್ಷೆಗಳನ್ನ ಟೆಸ್ಟ್ ಸೀರೀಸ್ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಚಾರ್ಯ ಸಂಸ್ಥೆ ಕೂಡ ಏನ್ ಮಾಡ್ತಾ ಇದೆ, ಸಂಕಲ್ಪ ಅಂತ ಹೇಳ್ಬಿಟ್ಟು ಒಂದು KS ಟೆಸ್ಟ್ ಸೀರೀಸ್ ಕೂಡ ನಡೆಸ್ತಾ ಇದ್ದಾರೆ. ನಡೆಸ್ತಾ ಇರ್ಬೇಕಾದ್ರೆ ಏನಾಯ್ತು, ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ. ಅಲ್ಲಿ ಏನಂತ ಪ್ರಶ್ನೆ ಇದೆ ಅಂದ್ರೆ, ಅಲ್ಲಿ the civilizations of Southeast Asia, the civilizations of Southeast Asia have been significantly influenced by the Indian art and culture. elaborate 250 ಪದಗಳಲ್ಲಿ ನೀವು ಇದನ್ನ ವಿವರಿಸಿ ಅಂತ ಹೇಳಿದ್ದಾರೆ. ಏನು, ಭಾರತೀಯ ಕಲೆ ಮತ್ತು ಸಂಸ್ಕೃತಿ ಏನಿದೆ ಅಲ್ಲ, ಆಗ್ನೇಯ ಏಷ್ಯಾ ದೇಶದ ಒಂದು ನಾಗರಿಕತೆ ಮೇಲೆ ಅಂತ ಒಂದು ಪ್ರಭಾವವನ್ನ ಬೀರಿದೆ. ಅದು ಹೇಗೆ ಬೀರಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಈ ಪುಸ್ತಕವನ್ನ ರೆಫರ್ ಮಾಡಿ ಏನು ಬರ್ದಿದಾರಲ್ಲ, ಅವರ ಉತ್ತರನೇ ಬೇರೆ ರೀತಿ ಇದೆ. ಇನ್ನು ರೆಫರ್ ಮಾಡ್ದೇನೆ ಏನ್ ಬರೆದಾರ, ಅವ್ರ ಉತ್ತರನೇ ಬೇರೆ ಇದೆ. ಯಾಕಂದ್ರೆ ನಾನು ಈ ಬುಕ್ ಅನ್ನ ಬರೀಬೇಕಾದ್ರೆ ಹಿಂದಿನ ಒಂದು ಪ್ರಶ್ನೆಗಳನ್ನ ನೋಡಿದ್ದೆ ನಾನು. KPSC ಯಾವ ರೀತಿಯ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ, ಅದೇ ರೀತಿಯಾಗಿ ಮುಂದೆ ಯಾವ ರೀತಿಯ ಪ್ರಶ್ನೆಗಳನ್ನ ನಾವು ಕೇಳಬಹುದು ಅನ್ನೋ ಒಂದು ಎಲ್ಲಾ ವಿಷಯಗಳನ್ನ ತಲೆ ಇಟ್ಕೊಂಡು ಏನ್ ಮಾಡಿದೀನಿ, ಈ ಪುಸ್ತಕನ ಕಂಪೈಲ್ ಮಾಡಿದ್ದೀನಿ ನಾನು. ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಪ್ರಶ್ನೆಯನ್ನು ಅವ್ರು ಕೇಳಿ ಅದ್ರ ಜೊತೆಗೆ ಅದು ಎಷ್ಟು ಪದಗಳಲ್ಲಾದ್ರೂ ಅವ್ರು ಕೇಳಬಹುದು. ಇವಾಗ 150 ವರ್ಡ್ಸ್ ಕೇಳ್ಬೋದು, 250 ವರ್ಡ್ಸ್ ಆದ್ರೂ ಕೇಳ್ಬೋದು. ಸೊ ಈ ಬುಕ್ ಏನಕ್ಕೆ ಒಂದು ಯೂನಿಕ್ ಆಗಿದೆ, ಪ್ರತಿ ಒಂದು ಟಾಪಿಕ್ ಮೇಲೆ ಏನಿದೆ ಇದೇ ರೀತಿಯಾದಂತಹ ಕಂಟೆಂಟ್ ಎಲ್ಲಿ ಸಿಗುತ್ತೆ ನಿಮಗೆ, ಈ ಪುಸ್ತಕದಲ್ಲಿ ಸಿಗುತ್ತೆ. ಅದು KPSC ಕೇಳೋ ಕ್ವಶನ್ ಆಗಿರ್ಬೋದು. ನಾನು ಒಂದ್ ಕಡೆ ಕ್ವಶನ್ ಪೇಪರ್ ನೋಡ್ತಾ ಇದ್ದೆ, ಒಂದ್ ಸಂಸ್ಥೆ ಇದೆ, ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಇಂಪ್ಯಾಕ್ಟ್ ಆಫ್ ಎಪಿಕ್ಸ್ ಅಂದ್ರೆ ಮಹಾಕಾವ್ಯಗಳು ನಮ್ಮ ಒಂದು ಸಂಸ್ಕೃತಿಯ ಮೇಲೆ, ಸಮಾಜದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನ ಬೀರಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಆ ಒಂದು ಪ್ರಶ್ನೆ ಏನಿದೆ ಈ ಒಂದು ಪುಸ್ತಕದಲ್ಲಿದೆ. ನಮ್ಮ ಆಚಾರ್ಯ ಸಂಸ್ಥೆಯ ಒಂದು ಪ್ರಶ್ನೆಯನ್ನು ನಾವು ತಗೋದಾದ್ರೆ, ಅವ್ರು ಏನ್ ಕೇಳಿದ್ದಾರೆ ಇವಾಗ, ಆಗ್ನೇಯ ಏಷ್ಯಾ ದೇಶಗಳ ಮೇಲೆ, ಅಲ್ಲಿ ಒಂದು ನಾಗರಿಕತೆ ಮೇಲೆ ಭಾರತೀಯ ಕಲೆ ಮತ್ತು ಸಂಸ್ಕೃತಿ ಯಾವ ರೀತಿಯಾದಂತಹ ಪ್ರಭಾವವನ್ನ ಬೀರಿದೆ. ಈ ಬುಕ್ ನ ರೆಫರ್ ಮಾಡ್ದೇನೆ ಇವಾಗ ಏನ್ ಬರ್ದಿದಾರಲ್ಲ, ಅವ್ರು ಏನ್ ಮಾಡಿದ್ದಾರೆ, ಜನರಲ್ ಆಗಿ ಸೊ ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಏನಾಗ್ಬಿಡುತ್ತೆ, ನಮಗೆ ಬುದ್ಧಿಸಂ ಮೇಲೆ ಹೋಗ್ಬಿಡ್ತೀವಿ. ಅಲ್ಲಿ ಬುದ್ಧಿಸಂ ಇತ್ತು, ಮಹಾಯಾನ ಬುದ್ಧಿಸಂ ಇತ್ತು. ಅಲ್ಲಿಂದ ಕೆಲವೊಂದು ಯಾತ್ರಿಕರು ಬಂದ್ರು, ಐತ್ ಸಿಂಗ್, ಫಾಹೇನ್ ಬಂದ, ಬೌದ್ಧ ವಿಹಾರಗಳನ್ನ, ಚೈತ್ಯಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಜನರಲ್ ಆಗಿ ಬರೆದು ಬಿಟ್ಟಿದ್ದಾರೆ. ಅದೇ ಈ ಪುಸ್ತಕವನ್ನ ರೆಫರ್ ಮಾಡಿ ಬರ್ದವ್ರು ಏನ್ ಮಾಡಿದಾರೆ ಅಂದ್ರೆ, ಯಾವ ರೀತಿ ಒಂದು ವ್ಯತ್ಯಾಸಗಳನ್ನ ಬರೆದಾರೆ ಅಂದ್ರೆ, ನಾವು ಈ ಒಂದು ಪುಸ್ತಕದಲ್ಲಿರುವಂತಹ ಒಂದು ಕಂಟೆಂಟ್ ನೋಡೋದಾದ್ರೆ ಏನಿದೆ, ಸೌತ್ ಈಸ್ಟ್ ಏಷ್ಯಾ, ಅದೇ ರೀತಿಯಾಗಿ ಶ್ರೀಲಂಕಾ ಇದೆ, ಹೌದಾ, ಸೆಂಟ್ರಲ್ ಏಷ್ಯಾ ಇದೆ. ಸೊ ಇಲ್ಲಿ ಪ್ರಶ್ನೆ ಇದೆ, ಸೌತ್ ಈಸ್ಟ್ ಏಷ್ಯಾ ಮೇಲೆ ಮಾತ್ರ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಎಷ್ಟು, 250 ಪದಗಳಲ್ಲಿ. ಸೊ ನಾವಿಲ್ಲಿ ನೋಡೋದಾದ್ರೆ, ನಾನಿಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಂಡಿಯಾಸ್ ಮ್ಯಾರಿಟೈಮ್ ಆಕ್ಟಿವಿಟೀಸ್ ಡೇಟ್ ಬ್ಯಾಕ್ ಟು 3rd millennium BC. ಅಂದರೆ ಆ ಒಂದು ದೇಶಗಳ ಜೊತೆಗೆ ನಮ್ಮ ಒಂದು ಸಂಪರ್ಕ ಯಾವಾಗಿಂದ ಸ್ಟಾರ್ಟ್ ಆಗಿದೆ, 3rd millennium BC, ಕ್ರಿಸ್ತ ಪೂರ್ವ 3ನೇ ಶತಮಾನದಿಂದಲೇ ಏನಾಗಿದೆ, ಪ್ರಾರಂಭ ಆಗುತ್ತೆ. ಎಷ್ಟಾಗ್ತದೆ, ಕಮರ್ಷಿಯಲ್ ಕಾಂಟ್ಯಾಕ್ಟ್ಸ್, ಯಾವ ರೀತಿಯಾದಂತ ಸಂಬಂಧ ಇತ್ತು, ವ್ಯಾಪಾರ ಸಂಬಂಧಗಳು, ಹೌದಾ. ಸೊ ಇದನ್ನ ನೀವು ಏನ್ ಮಾಡ್ಬೋದು, ಅಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಬಳಸ್ಕೋಬಹುದು. ಸೌತ್ ಈಸ್ಟ್ ಏಷ್ಯಾ ಹೆಲ್ಡ್ ಸ್ಪೆಷಲ್ ಅಪೀಲ್ ಫಾರ್ ದ ಇಂಡಿಯನ್ ಮರ್ಕಂಟೈಲ್ ಕ್ಲಾಸ್. ಅಂದರೆ ಇಲ್ಲಿನ ವ್ಯಾಪಾರಸ್ಥರಿಗೆ ಏನಾಗಿತ್ತು, ಆ ಒಂದು ಆಗ್ನೇಯ ಏಷ್ಯಾ ದೇಶದ ಒಂದು ಪ್ರದೇಶ ಏನಿದೆ ಅಲ್ಲ, ಒಂದು ಮಹತ್ವದ ಪ್ರದೇಶ ಆಗಿತ್ತು. ಯಾಕೆ ಆಗಿತ್ತು, ಬಿಕಾಸ್ ಆಫ್ ದ ಫರ್ಟೈಲ್ ಸಾಯಿಲ್ ಅಂಡ್ ಅಬಂಡೆಂಟ್ ವೆಲ್ತ್. ಅಲ್ಲಿನ ಒಂದು ಫಲವತ್ತಾದ ಭೂಮಿ ಮತ್ತೆ ಅಬಂಡೆಂಟ್ ವೆಲ್ತ್, ಅಲ್ಲಿಂದ ಸಂಪತ್ತು. ಅದರಿಂದ ಏನಾಯ್ತು, ಭಾರತದಲ್ಲಿದ್ದಂತಹ ವ್ಯಾಪಾರಿಗಳು ಏನಾಗಿದ್ರು, ಇವಾಗ ಆ ದೇಶಕ್ಕೆ ಪ್ರಯಾಣವನ್ನ ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈ ಒಂದು ಫಲವತ್ತಾದ ಭೂಮಿ ಮತ್ತೆ ಸಂಪತ್ತಿನಿಂದ ಏನಾಯ್ತು, ಇವಾಗ ಅಲ್ಲಿಗೆ ಆ ಒಂದು ಪ್ರದೇಶಕ್ಕೆ ಹಲವಾರು ರೀತಿಯ ಒಂದು ಹೆಸರುಗಳಿದಾವೆ. ಉದಾಹರಣೆಗೆ ಸುವರ್ಣ ಭೂಮಿ, ಲ್ಯಾಂಡ್ ಆಫ್ ಗೋಲ್ಡ್, ಸುವರ್ಣ ಭೂಮಿ. ತಕ್ಕೋಲ, ತಕ್ಕೋಲ ಅಂದ್ರೇನು, ಕಾರ್ಡಮಮ್, ಏಲಕ್ಕಿ. ಆಮೇಲೆ ನಾರಿಕಲ್ ದ್ವೀಪ, ಐಲ್ಯಾಂಡ್ ಆಫ್ ಕೋಕೋನಟ್ಸ್. ಈ ರೀತಿಯಾದಂತಹ ಹಲವಾರು ಒಂದು ಹೆಸರುಗಳಿಂದ ಏನ್ ಮಾಡ್ತಾರೆ, ಆ ಒಂದು ಪ್ರದೇಶವನ್ನ ಕರಿತಾ ಇದ್ರು. ಇಂಡಿಯನ್ ಮರ್ಚೆಂಟ್ಸ್ ಫಾಲೋಡ್ 2 ಮೇನ್ ರೂಟ್ಸ್. ಅಂದ್ರೆ ಆಗ್ನೇಯ ಏಷ್ಯಾಕ್ಕೆ ಇವಾಗ ಏನ್ ಹೋಗುದಿರಲ್ಲ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಹೋದ್ರಲ್ಲ, 2 ಒಂದು ಮಾರ್ಗಗಳನ್ನ ಏನ್ ಮಾಡಿದ್ದಾರೆ, ಇಲ್ಲಿನ ವ್ಯಾಪಾರಸ್ಥರು ಬಳಕೆಯನ್ನ ಮಾಡ್ತಾರೆ.
ಇಂಡಿಯನ್ ಮರ್ಚೆಂಟ್ಸ್ ಫಾಲೋಡ್ ಟೂ ಮೇನ್ ರೂಟ್ಸ್. ಹೌದಾ? ಯಾವುದು? ಫಾಲೋಡ್ ಟೂ ಮೇನ್ ರೂಟ್ಸ್. ಸರ್ ನೀವು ಆನ್ಸರ್ ಬರೀಬೇಕಾದ್ರೂ ಕೂಡ ಏನ್ ಮಾಡ್ಬೋದು, ಇಲ್ಲಿ ಅಂಡರ್ಲೈನ್ ಮಾಡಿ. ಒನ್ ಥ್ರೂ ಬೆಂಗಾಲ್, ಅಸ್ಸಾಂ, ಮಣಿಪುರ್ ಅಂಡ್ ಬರ್ಮಾ. ನಾವು ಇವಾಗ ನಮ್ಮ ದೇಶದ ಅಗ್ನಿಯ ಭಾಗ ಅಂತ ಏನು ಕರಿತೀವಲ್ಲ, ನಾರ್ತ್ ಈಸ್ಟ್, ಅಲ್ಲಿಂದ ಒಂದು ಪ್ರಯಾಣವನ್ನ ಬೆಳೆಸ್ತಾರೆ. ಅಂಡ್ ಅದರ್ ಬೈ ದ ಕೋರಮಂಡಲ್ ಕೋಸ್ಟ್ ಆಫ್ ಬೇ ಆಫ್ ಬೆಂಗಾಲ್, ಅಂದ್ರೆ ಪ್ರೆಸೆಂಟ್ ಡೇ ಆಂಧ್ರ ಪ್ರದೇಶ, ತಮಿಳುನಾಡು ಅಂತ ಏನಿದಾವಲ್ಲ, ಎರಡು ಮಾರ್ಗಗಳು. ಒಂದು ಇಲ್ಲಿ ಅಸ್ಸಾಮು, ಬೆಂಗಾಲ್ ಆ ಕಡೆಯಿಂದ ಹೋದ್ರು. ಇನ್ನೊಂದು ಏನ್ ಮಾಡಿದ್ದಾರೆ ಇವಾಗ, ಬೇ ಆಫ್ ಬೆಂಗಾಲ್, ಕೋರಮಂಡಲ್ ಕೋಸ್ಟ್ ಇಂದ ಹೋಗ್ತಾರೆ. ಅಲ್ಲಿದ್ದಂತ ಮೇಜರ್ ಪೋರ್ಟ್ಸ್ ಯಾವ್ದಿತ್ತು? ತಾಮ್ರಲಿಪ್ತಿ ಇದೆ, ಎಲ್ಲಿ ಮಾಡರ್ನ್ ತಾಮ್ರಲಿಪ್ತಿ, ವೆಸ್ಟ್ ಬೆಂಗಾಲ್ ಭಾರತದ ಒಂದು ಈಸ್ಟರ್ನ್ ಸೈಡ್ ಅಲ್ಲಿ. ಅದಾದ್ಮೇಲೆ ಪತೂರ್, ಗಂಜಮ್, ಒರಿಸ್ಸಾ, ಅದು ಕೂಡ ಈಸ್ಟರ್ನ್ ಸೈಡ್. ಇಲ್ಲ ಮಚಲಿಪಟ್ಟಣ, ನಮ್ದೇ ಇಲ್ಲಿ ಕೋರಮಂಡಲ್ ಕೋಸ್ಟ್ ಅಂತ ಏನ್ ಹೇಳಿದೇವಲ್ಲ, ಆ ಒಂದು ಕೋಸ್ಟ್. ಇವು ಮೇಜರ್ ಕೋಸ್ಟ್. ಈ ರೀತಿಯಾದಂತ ಇಂಟ್ರೊಡಕ್ಷನ್ ಬರೆಯೋದಕ್ಕೂ ಏನಾಗಿದೆ ನಿಮಗೆ ಈ ಪುಸ್ತಕದಲ್ಲಿ ಕಂಟೆಂಟ್ ಸಿಗುತ್ತೆ ನಿಮಗೆ. ಫ್ರಮ್ ದ 3rd and 4th centuries AD, ಪವರ್ಫುಲ್ ಸೌತ್ ಈಸ್ಟ್ ಏಷಿಯನ್ ಕಿಂಗ್ಡಮ್ ಸಚ್ ಆಸ್ ದ್ವಾರಾವಳಿ. ಅಲ್ಲಿ ಅಂದ್ರೆ ಅಗ್ನೇಶದಲ್ಲಿ ಕೆಲವೊಂದು ಪ್ರಬಲವಾದಂತಹ ರಾಜಮನೆತನಗಳ ಉಗಮ ಆಗುತ್ತೆ. ಉದಾಹರಣೆಗೆ ಥೈಲ್ಯಾಂಡ್ ಅಲ್ಲಿ ಯಾವುದು? ದ್ವಾರಾವಳಿ. ಕಾಂಬೋಡಿಯಾ, ಅದಾದ್ಮೇಲೆ ಚಂಪಾ ಅಂತ ಇದೆ, ಯಾವುದು? ಇಂಡೋ ಚೈನಾ ಇರ್ಬೋದು. ಶೈಲೇಂದ್ರ ಡೈನಾಸ್ಟಿ, ಚೋಳರು ಕೂಡ ಅಲ್ಲಿ ದಾಳಿಯನ್ನ ಮಾಡಿದ್ರು. ಆಮೇಲೆ ಇಂಡೋನೇಷ್ಯಾ, ಆಮೇಲೆ ಬಾಲಿ. ಜನರ ಇಂಡಿಯನ್ ಡಿಸೆಂಡೆಡ್ ರೂಲರ್ಸ್, ಅಂದರೆ ಇಲ್ಲಿನ ಕೆಲವೊಂದು ಅಧಿಕಾರಿಗಳು, ಇಂಡಿಯನ್ ಕೆಲವು ರಾಜರು ಕೂಡ ಏನ್ ಮಾಡಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಿದ್ರು, ತಮ್ಮ ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು. ಇಂಟ್ರೊಡಕ್ಷನ್ ಬರೆಯೋದಕ್ಕೆ ನಿಮ್ಗೆ ಕಂಟೆಂಟ್ ಸಿಗುತ್ತೆ ನಿಮ್ಗೆ. ಸೊ ಈ ರೀತಿಯಾದಂತಹ ಕಂಟೆಂಟ್ ಏನಾಗುತ್ತೆ, ಇಂಟ್ರೊಡಕ್ಷನ್ ನೀವಲ್ಲಿ ಬರೀಬೇಕಾಗತ್ತೆ. ಹೌದಾ? ಅದಾದ ನಂತರ ಇವಾಗ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡಿದ್ದಾರೆ ಅಂದ್ರೆ, ಮಹಾಯಾನ ಬುದ್ಧಿಸಮ್, ಬರೀ ಬುದ್ಧಿಸಮ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿಬಿಟ್ಟಿದ್ದಾರೆ. ಆದರೆ ಈ ಒಂದು ಬುಕ್ ಅಲ್ಲಿ ಏನಿದೆ ನಿಮಗೆ, ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯ ಮೇಲೆ, ಅಲ್ಲಿನ ಸಮಾಜದ ಮೇಲೆ ಏನು ಪ್ರಭಾವವನ್ನು ಬೀರಿದೆ, ಯಾವುದು? ಭಾರತೀಯ ಕಲೆ ಮತ್ತೆ ಸಂಸ್ಕೃತಿ ಏನಾಗಿದೆ, ಅಲ್ಲಿನ ಒಂದು ಸಮಾಜದ ಮೇಲೆ. ಇಂಡಿಯನ್ ಕಲ್ಚರಲ್ ಇನ್ಫ್ಲೂಯೆನ್ಸ್ ಇನ್ ಸೌತ್ ಈಸ್ಟ್ ಏಷ್ಯಾ ಇನ್ಕ್ಲೂಡೆಡ್ ಇಂಟ್ರೊಡಕ್ಷನ್ ಆಫ್ ದ ವರ್ಣ ಸಿಸ್ಟಮ್. ಅಂದ್ರೆ ಇಲ್ಲಿನ ವರ್ಣ ಪದ್ಧತಿ ಏನಿದೆ, ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಕೂಡ ಪ್ರಭಾವವನ್ನ ಬೀರಿದೆ. ವಿಚ್ ಈಸ್ ಮೆನ್ಷನ್ಡ್ ಇನ್ ದ ಲೋಕಲ್ ಲಿಟರೇಚರ್. ಅಂದ್ರೆ ಅಲ್ಲಿನ ಕೆಲವೊಂದು ಸಾಹಿತ್ಯದಲ್ಲಿ ಏನಾಗಿದೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರರ ಬಗ್ಗೆ ಉಲ್ಲೇಖವನ್ನ ಮಾಡಿದ. ಅಂದ್ರೆ ಅವರು ಕೂಡ ಏನ್ ಮಾಡಿದ್ರು, ತಮಗೆ ಹೇಗೆ ಬೇಕು ಹಾಗೆ ಬದಲಾವಣೆಗಳನ್ನ ಮಾಡ್ಕೊಂಡು ವರ್ಣ ಪದ್ಧತಿಯನ್ನ ಪಾಲನೆ ಮಾಡ್ತಾ ಇದ್ರು. ಮ್ಯಾರೇಜ್ ಐಡಿಯಲ್ಸ್, ಅಂದ್ರೆ ಇಲ್ಲಿನ ಒಂದು ವಿವಾಹ ಪದ್ಧತಿಗಳಿರ್ಬೋದು, ಆಚರಣೆಗಳಿರ್ಬೋದು, ಅದನ್ನೆಲ್ಲ ಅವರು ಬಳಕೆಯನ್ನ ಮಾಡಿದ್ರು. ಇಲ್ಲಿ ಒಂದು ಟರ್ಮ್ ಇದೆ ನೋಡಿ, ಏನಂತ ಇದೆ ಇಲ್ಲಿ, ವರ್ಮನ್. ಅಂದ್ರೆ ತಮ್ಮ ಹೆಸರುಗಳಿಗೆ, ಅಲ್ಲಿನ ರಾಜರು ಏನ್ ಮಾಡಿದ್ದಾರೆ, ತಮ್ಮ ಹೆಸರುಗಳಿಗೆ ಏನ್ ಮಾಡಿದ್ರು, ವರ್ಮನ್ ಅಂತ ಕೂಡ ಅವ್ರು ಏನ್ ಮಾಡ್ತಾರೆ, ಸೇರ್ಪಡೆಯನ್ನ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಕೂಡ ನಾವು ಮಯೂರ ವರ್ಮ ಅಂತ ನೋಡಿದೀವಿ. ಹೌದು ತಾನೆ? ಅಂದ್ರೆ ಯಾವುದು ಅಂದ್ರೆ ಏನಂದ್ರೆ ಅದು ಸೂಚನೆ ಕೊಡುತ್ತೆ ನಮ್ಗೆ, ಇಲ್ಲಿ ಕ್ಷತ್ರಿಯರು ಅವರು ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿನ ಒಂದು ವರ್ಣ ಪದ್ಧತಿ ಅವರ ಒಂದು ಸಾಮಾಜಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತು ಅಂತ ತಾನೆ. ಅಂದರೆ ವಿತ್ ಎಕ್ಸಾಂಪಲ್ ಏನಾಗುತ್ತೆ, ನೀವಲ್ಲಿ ಹೇಳಿದಂಗಾಗತ್ತೆ. ಅದಾದ ನಂತರ ಇನ್ ದ ಎಂಟರ್ಟೈನ್ಮೆಂಟ್, ದ ಇನ್ಫ್ಲುಯೆನ್ಸ್ ಆಫ್ ದ ಇಂಡಿಯನ್ ಕಲ್ಚರ್ ಇಸ್ ಎವಿಡೆಂಟ್. ಅಂದ್ರೆ ಅವರ ಎಂಟರ್ಟೈನ್ಮೆಂಟ್ ಕೂಡ ಏನಾಗಿದೆ, ನಮ್ಮ ಒಂದು ಕಲೆ, ನಮ್ಮ ಒಂದು ಸಂಸ್ಕೃತಿ ಏನಾಗುತ್ತೆ, ಎದ್ದು ಕಾಣುತ್ತೆ. ಯಾವ ರೀತಿಯಲ್ಲಿ ಟ್ರೆಡಿಷನಲ್ ಪಪೆಟ್ ಶೋ, ನಾವು ಇಲ್ಲಿ ರಾಮಾಯಣ ಮತ್ತೆ ಮಹಾಭಾರತ ಕೆಲವೊಂದು ಘಟನೆಗಳನ್ನ ಕೈಗೊಂಬೆ ಅಂತ ನಾವು ಏನ್ ಮಾಡ್ತಾ ಇದೀವಲ್ಲ, ಅದೇ ರೀತಿಯಾದಂತ ಅಲ್ಲಿ ಪಪೆಟ್ ಶೋ ಅಂತ ಕೂಡ ನಡೀತಾ ಇರುತ್ತೆ. ಆ ಒಂದು ಇದೇನಿದೆ, ಇಲ್ಲಿ ಭಾರತೀಯ ಒಂದು ಕಲೆಯ ಪ್ರಭಾವವನ್ನು ನಾವು ಏನ್ ಮಾಡೋದು, ಇಲ್ಲಿ ನೋಡಬಹುದು. ಇದು ಸಮಾಜದ ಮೇಲೆ ಆದಂತಹ ಒಂದು ಪ್ರಭಾವ. ಹೌದಾ? ಅದಾದ ಮೇಲೆ ಅಲ್ಲಿನ ಧರ್ಮಾಚರಣೆ ಮೇಲೆ ಆದಂತಹ ಪ್ರಭಾವ, ಅಂದ್ರೆ ಅಲ್ಲಿನ ಧಾರ್ಮಿಕ ವ್ಯವಸ್ಥೆಗಳ ಮೇಲೆ ಆದಂತಹ ಪ್ರಭಾವ. ಯಾವುದು? ಭಾರತೀಯ ಕಲೆ ಮತ್ತು ಸಂಸ್ಕೃತಿ. ಇಂಡಿಯನ್ ರಿಲಿಜಿಯಸ್ ಹೆರಿಟೇಜ್ ಇಸ್ ಪ್ರಾಮಿನೆಂಟ್ಲಿ ರಿಫ್ಲೆಕ್ಟೆಡ್ ಇನ್ ಸೌತ್ ಈಸ್ಟ್ ಏಷ್ಯಾ. ಅಂದ್ರೆ ಭಾರತದಲ್ಲಿ ಇದ್ದಂತಹ ಧಾರ್ಮಿಕ ಆಚರಣೆಗಳು ಅಥವಾ ಧರ್ಮ ಏನಾಗಿದೆ, ಅವರ ಒಂದು ಧಾರ್ಮಿಕ ಆಚರಣೆ ಮೇಲೆ ಪ್ರಭಾವವನ್ನ ಬೀರಿದೆ. ಹೇಗೆ ಬೀರುತ್ತೆ? ವೈಡ್ ಸ್ಪ್ರೆಡ್ ವರ್ಷಿಪ್ ಆಫ್ ದ ಹಿಂದೂ ಗಾಡ್ಸ್, ಅಲ್ಲಿಯೂ ಕೂಡ ನಾವ್ ಏನ್ ಮಾಡ್ತೀವಿ, ಏನಾಗುತ್ತೆ, ಬ್ರಹ್ಮ, ವಿಷ್ಣು, ಶಿವನ ಒಂದು ಆರಾಧನೆಯನ್ನ ಮಾಡ್ತಾರೆ. ಆದ್ರೆ ಆ ಬ್ರಹ್ಮ, ವಿಷ್ಣು, ಶಿವ ಅನ್ನೋದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ತಮ್ಮ ಒಂದು ಭಾಷೆ, ತಮ್ಮ ಒಂದು ಸಂಸ್ಕೃತಿಗೆ ಅನುಗುಣವಾಗಿ ಏನ್ ಮಾಡಿದ್ದಾರೆ, ತಮ್ಮ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ. ಹೌದಾ? ನಾವು ಇಂಡೋನೇಷ್ಯಾದಲ್ಲಿ ನೋಡ್ತೀವಿ, ಯಾರು? ಬ್ರಹ್ಮನ ಮೂರ್ತಿಗಳನ್ನು ನೋಡಿದೀವಿ, ವಿಷ್ಣುವಿನ ಮೂರ್ತಿಗಳನ್ನ ಕಾಣುತ್ತೀವಿ. ಅದ್ರ ಜೊತೆಗೆ ಏನಾಗಿದೆ, ಅಡಿಷನಲ್ ಇದೆ ಮಹಾಯಾನ ಬುದ್ಧಿಸಂ ಅಂತ ಏನಾಗಿದೆ, ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಹೌದಾ? ಜಾವಾ ವಾಸ್ ದ ಕೀ ಸೆಂಟರ್ ಆಫ್ ಬುದ್ಧಿಸಂ. ಸ್ಕಾಲರ್ಸ್ ಲೈಕ್ ಐ ಸಿಂಗ್, ಧರ್ಮಪಾಲ್, ಇವರೆಲ್ಲರೂ ಏನ್ ಮಾಡಿದ್ದಾರೆ, ಹಲವಾರು ವಿದ್ವಾಂಸರು ಭಾರತಕ್ಕೆ ಬರ್ತಾರೆ. ಅದಾದ ನಂತರ ಶೈಲೇಂದ್ರ ಡೈನಾಸ್ಟಿ ರೂಲರ್ಸ್ ಆಫ್ ಜಾವಾ ವರ್ ಸ್ಟ್ರಾಂಗ್ ಪ್ಯಾಟರ್ನ್ಸ್ ಆಫ್ ಮಹಾಯಾನ ಬುದ್ಧಿಸಂ.
ನಾವು ಮುಂಚೆ ನೋಡಿದ್ವಿ ಅಲ್ಲೊಂದು ಶೈಲರ ಡೈನಸ್ಟಿ ಅಂತ ಇತ್ತು, ಹೌದಾ? ಅವರು ಕೂಡ ಏನ್ ಮಾಡಿದ್ರು, ಮಹಾಯಾನ ಬೌದ್ಧ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು. ಅಲ್ಲಿನ ಒಬ್ಬ ರಾಜ ಏನ್ ಮಾಡ್ತಾನೆ, ಇಲ್ಲಿನ ಪಾಲ ಡೈನಸ್ಟಿಗೆ ರಾಜನಿಗೆ ಕೇಳ್ತಾನೆ, ನಾನು ಈ ತರ ಒಂದು ವಿಹಾರವನ್ನ ಸ್ಥಾಪನೆ ಮಾಡ್ಬೇಕು ಭಾರತದಲ್ಲಿ ಅಂತ ಕೇಳಿದಾಗ ಪಾಲ ರಾಜ ಏನ್ ಮಾಡಿದ್ರೆ ಪರ್ಮಿಷನ್ ಕೂಡ ಕೊಟ್ಟಿರ್ತಾನೆ. ಸೊ ಈ ರೀತಿಯಾದ ಮಹಾಯಾನ ಬುದ್ಧಿಸಮ್ ಕೂಡ ಅವ್ರು ಏನ್ ಮಾಡಿದ್ದಾರೆ, ಫಾಲೋ ಮಾಡ್ತಾ ಇದ್ರು. ಅವ್ರೇನ್ ಮಾಡಿದ್ರೆ ಹಲವಾರು ತರಹದ ವಿಹಾರಗಳನ್ನ, ಚೈತ್ಯಗಳನ್ನ ಕೂಡ ಅವ್ರು ಏನ್ ಮಾಡಿದ್ದಾರೆ, ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ದ ಬುದ್ಧಿಸ್ಟ್ ಪಗೋಡಾಸ್ ಆಫ್ ಡಾಂಗ್ ಡುವಾಂಗ್ ಅಂತ ಹೇಳ್ಬಿಟ್ಟು ಒಂದು ಪ್ರದೇಶ, ಅಲ್ಲೇನಾಗಿದೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಪಗೋಡ ಸಿಕ್ಕಿದೆ. ಅದಾದ್ಮೇಲೆ ಅಂತ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ನಮಗೆ ಅಂದ್ರೆ ಯಾವುದು, ಬೋರೋಬೋದರ್. ಯಾವುದು ಬುದ್ಧಿಸಂ ಸಂಬಂಧಪಟ್ಟಂತಹ ಕೇವ್ಸ್, ಗುಹಾಳ ನಮ್ಗೆ ಸಿಕ್ಕಿದೆ. ಬೋರೋಬೋದರ್ ಅನ್ನೋ ಒಂದು ಪ್ರದೇಶದಲ್ಲಿ ನಮ್ಗೆ ಏನಾಗಿದೆ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಗುಹೆಗಳು ಸಿಕ್ಕಿದ್ದಾವೆ. ಇದರಲ್ಲಿ ಧರ್ಮದ ಮೇಲೆ ಆದಂತಹ ಪ್ರಭಾವ ಯಾವುದು, ಭಾರತೀಯ ಕಲೆ ಮತ್ತು ಸಂಸ್ಕೃತಿ ಇದು. ಅದಾದ ನಂತರ ಇನ್ ದ ಸೌತ್ ಈಸ್ಟ್ ಏಷ್ಯಾ ಮೆನಿ ಆಶ್ರಮಾಸ್ ವರ್ ಎಸ್ಟಾಬ್ಲಿಷ್. ಆಶ್ರಮಗಳನ್ನು ಅವ್ರು ಏನ್ ಮಾಡಿದ್ರೆ, ಕನ್ಸ್ಟ್ರಕ್ಟ್ ಮಾಡಿದ್ರು. ಆದ್ರೆ ನಾವು ಆಶ್ರಮ ನೋಡೋದಲ್ಲಿ ಇದೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾನೆ. ಮಾಡೆಲ್ಡ್ ಆಫ್ಟರ್ ಟೆಂಪಲ್ಸ್, ಮಠಾಸ್, ವಿಹಾರಾಸ್ ಅಂಡ್ ಗತಿಕಾಸ್. ಅಂದ್ರೆ ಇಲ್ಲಿನ ದೇವಾಲಯಗಳ ಆಧಾರದ ಮೇಲೆ ನೋಡ್ಬಿಟ್ಟು ಅವ್ರು ಏನ್ ಮಾಡಿದರೆ, ತಮ್ಮ ದೇಶಗಳಲ್ಲಿ ಏನ್ ಮಾಡಿದ್ರು, ಆಶ್ರಮಗಳನ್ನ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಈ ರೀತಿಯಾಗಿ ರಿಲಿಜನ್ ಮೇಲೆ ಏನಾಯ್ತು, ಇಂಡಿಯಾದ ಆರ್ಟ್ ಮತ್ತೆ ಕಲ್ಚರ್ ಏನಾಗಿದೆ, ಅಲ್ಲಿ ಇಂಪ್ಯಾಕ್ಟ್ ಆಗಿದೆ. ಅದಾದ ನಂತರ ಲಿಟರೇಚರ್ ಮೇಲೆ ಕೂಡ ಏನಾಗಿದೆ, ಪ್ರಭಾವವನ್ನು ಬೀರಿದೆ. ದ ಸ್ಟಡಿ ಆಫ್ ಇಂಡಿಯನ್ ರಿಲಿಜಿಯಸ್ ಲಿಟರೇಚರ್ ಇನ್ಫ್ಲುಯೆನ್ಸ್ ಬೋತ್ ದ ರಿಲಿಜಿಯಸ್ ಅಂಡ್ ಲಿಂಗ್ವಿಸ್ಟಿಕ್ ಟ್ರೆಡಿಷನ್ಸ್. ಧಾರ್ಮಿಕ ಮತ್ತು ಭಾಷಾವಾದ ಮೇಲೆ ಏನಾಗಿದೆ, ಸಾಹಿತ್ಯದ ಮೇಲೆ ಭಾರತದ ಸಾಹಿತ್ಯ ಪ್ರಭಾವವನ್ನು ಬೀರಿದೆ. ಸಂಸ್ಕೃತ್ ಇನ್ಸ್ಕ್ರಿಪ್ಷನ್ಸ್ ಆಫ್ ಎಕ್ಸೆಪ್ಷನಲ್ ಮೆರಿಟ್ ಹ್ಯಾವ್ ಬೀನ್ ಫೌಂಡ್ ಇನ್ ಪೆನನ್ಸುಲಾ, ಜಾವಾ, ಕಂಬೋಜಾ, ಚಂಪ. ಇಲ್ಲಿ ಏನಾಗಿದೆ, ಹಲವಾರು ರೀತಿಯ ಸಂಸ್ಕೃತ ಶಾಸನಗಳು ಏನಾಗಿದ್ದಾವೆ, ಪತ್ತೆ ಆಗಿದ್ದಾವೆ. ಸೌತ್ ಈಸ್ಟ್ ಏಷ್ಯನ್ ಲಿಟರೇಚರ್ ರಿಫ್ಲೆಕ್ಟ್ಸ್ ದ ಸ್ಟಡಿ ಆಫ್ ವೇದಾಸ್. ಸೌತ್ ಈಸ್ಟ್ ಏಷ್ಯನ್ ಲಿಟರೇಚರ್ ರಿಫ್ಲೆಕ್ಟ್ಸ್ ದ ಸ್ಟಡಿ ಆಫ್ ವೇದಾಸ್. ವೇದಗಳು ಕಂಪೈಲ್ ಆಗಿದ್ದೆ ಇಲ್ಲಿ ಭಾರತದಲ್ಲಿ. ಅಲ್ಲಿ ಕೂಡ ಏನಾಗಿದೆ, ಅವ್ರೇನ್ ಮಾಡಿದ್ದಾರೆ, ವೇದಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾರೆ. ಮನು, ಪನೀನಿ, ಪತಂಜಲಿ ಅವರ ಕಾಂಟ್ರಿಬ್ಯೂಷನ್ಸ್ ಏನ್ ಮಾಡಿದ್ದಾರೆ ಅಲ್ಲಿ ಲಿಟರೇಚರ್ ಅಲ್ಲಿ ನಾವು ಏನ್ ಮಾಡ್ಬೋದು, ಕಾಣ್ಬೋದು. ಸೊ ಈ ರೀತಿಯಾದಂತಹ ಆನ್ಸರ್ ಇದು ಎಷ್ಟು 250 ವರ್ಡ್ಸ್ ನಿಮ್ಗೆ ಜಾಸ್ತಿ ಇದೆ. ಅವ್ರ 150 ವರ್ಡ್ಸ್ ಕೇಳಿದ್ರು ಕೂಡ ನೀವು ಬರೀಬಹುದು. ಸೊ ಧಾರ್ಮಿಕವಾಗಿ ಇರ್ಬೋದು, ಸಮಾಜದ ಮೇಲೆ ಇರ್ಬೋದು, ಸಾಹಿತ್ಯದ ಮೇಲೆ ಇರ್ಬೋದು, ಏನಾಗಿದೆ, ಭಾರತದ ಕಲೆ ಮತ್ತು ಸಂಸ್ಕೃತಿ ಏನಾಗಿದೆ, ಅಲ್ಲಿ ಪ್ರಭಾವವನ್ನ ಬೀರಿದೆ. ಸೊ ಈ ಕಂಟೆಂಟ್ ನಿಮ್ಗೆ ಎಲ್ಲಿ ಸಿಗುತ್ತೆ, ಈ ಒಂದು ಪುಸ್ತಕದಲ್ಲಿ ಸಿಗೋದು. ಅಂದ್ರೆ KPSC ಏನೇ ಕೇಳಿ, ಇಲ್ಲ ಬೇರೆ ನೀವೆಲ್ಲ ಟೆಸ್ಟ್ ಸೀರೀಸ್ ಬರಿಬೇಕಾದ್ರೂ ಕೂಡ ಏನಾಗುತ್ತೆ, ನಿಮ್ಗೆ ಸಿಗುತ್ತೆ. ಸೊ ಈ ಬುಕ್ ರೆಫರ್ ಮಾಡದೆ ಸ್ಟೂಡೆಂಟ್ಸ್ ಬರೆದಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ರಿಲಿಜನ್ ಗೆ ಮಾತ್ರ ಸ್ಟಿಕ್ ಆಗಿದ್ದಾರೆ, ಮಹಾಯಾನ ಬುದ್ಧಿಸಂ ಮಾತ್ರ ಸ್ಟಿಕ್ ಆಗಿದ್ದಾರೆ. ಆದ್ರೆ ಈ ಬುಕ್ ನ ನೀವು ರೆಫರ್ ಮಾಡಿ ಬರುವಾಗ ಏನಾಗುತ್ತೆ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ ಏನು ಪ್ರಭಾವವನ್ನ ಬೀರಿದೆ ಅನ್ನೋದೇನಾಗುತ್ತೆ ಇಲ್ಲಿ ನಿಮ್ಗೆ. ಸೊ ಈ ರೀತಿಯಾದ ಆನ್ಸರ್ಸ್ ಬರೆದಾಗ ಮಾತ್ರ ಏನಾಗುತ್ತೆ, ನಿಮ್ಗೆ ಮಾರ್ಕ್ಸ್ ಬರುತ್ತೆ. ಸೊ ಈ ರೀತಿಯಾದಂತ ನೀವು ಬರೋದು ಮಾರ್ಕ್ಸ್ ತಗೋಬೇಕಂದ್ರೆ ಈ ಬುಕ್ ನ ನೀವು ರೆಫರ್ ಮಾಡ್ಬೇಕಾಗುತ್ತೆ. ಹೌದಾ? ಇನ್ನೊಂದು ಕ್ವಶನ್ ನಾವು ತಗೊಳ್ಳೋಣ. ಸಂಕಲ್ಪದಲ್ಲಿ ಕೇಳಿದಂತ ಇನ್ನೊಂದು ಕ್ವಶನ್ ನ ತಗೊಳ್ಳೋಣ. ಏನಿದೆ, ದ ರೇನ್ ಆಫ್ ಚೋಳಾಸ್ ರೆಪ್ರೆಸೆಂಟ್ಸ್ ದ ಹೈ ವಾಟರ್ ಮಾರ್ಕ್ ಇನ್ ದ ಎವಲ್ಯೂಷನ್ ಆಫ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್. ಎಷ್ಟು ವರ್ಡ್ಸ್ ಇದೆ, 250 ವರ್ಡ್ಸ್ ಇದೆ. ವಿದ್ಯಾರ್ಥಿಗಳು ಇನ್ನೊಂದು ಏನ್ ಗೊಂದಲ ಇತ್ತು ಅಂದ್ರೆ, ಕಲೆ, ಚಿತ್ರಕಲೆ, ಶಿಲ್ಪಕಲೆ ಇದೆ ಪ್ರಾಬ್ಲಮ್. ಶಿಲ್ಪಕಲೆ ಬಗ್ಗೆ ಕ್ವಶನ್ ಇರುತ್ತೆ, ವಾಸ್ತುಶಿಲ್ಪದ ಬಗ್ಗೆ ಆ ವೈಶಿಷ್ಟ್ಯತೆಗಳನ್ನ ಎಕ್ಸ್ಪ್ಲೇನ್ ಮಾಡೋದು. ಸೊ ಇವಾಗ ನಮ್ಗೆ ಏನ್ ಸ್ಟೂಡೆಂಟ್ಸ್ ಬಂದು ಹೇಳ್ತಾ ಇದೆ, ಸರ್ ನಮಗೆ ಇವಾಗ ಕನ್ಸೆಪ್ಚುಯಲ್ ಕ್ಲಾರಿಟಿ ಏನಾಗಿದೆ ಈ ಒಂದು ಪುಸ್ತಕದಿಂದ ಸಿಕ್ಕಿದೆ ಸರ್. ಸ್ಕಲ್ಪ್ಚರ್ ಇರಬಹುದು, ಪೇಂಟಿಂಗ್ಸ್ ಇರಬಹುದು, ಇಲ್ಲ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇರಬಹುದು. ಸೊ ಇಲ್ಲಿ ಕ್ವಶನ್ ಏನ್ ಕೇಳಿದಾರೆ ಅವರು, ಚೋಳರ ಒಂದು ಕಾಲಘಟ್ಟದಲ್ಲಿ ಏನಾಗಿದೆ, ಆರ್ಟ್ ಮತ್ತೆ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ ಎರಡೂ ಏನಾಗಿದೆ, ಅಭಿವೃದ್ಧಿ ಆಗಿದೆ, ಇವಾಲ್ವ್ ಆಗಿದೆ. ಸೊ ಹಾಗಿದ್ದಾಗ ನೀವೇನ್ ಮಾಡ್ಬೇಕು, ಇವಾಗ ಆರ್ಟ್, ಆರ್ಕಿಟೆಕ್ಚರ್ ಎರಡರ ಬಗ್ಗೆ ಹೇಳ್ಬೇಕಾಗತ್ತೆ. ಸೊ ಆರ್ಟ್ ಅಂದ್ರೆ ಏನ್ ಬರುತ್ತೆ, ಇವಾಗ ಪೇಂಟಿಂಗ್ಸ್, ಡ್ಯಾನ್ಸ್, ಮ್ಯೂಸಿಕ್, ಇದ್ರ ಬಗ್ಗೆ ಲಿಟ್ರೇಚರ್, ಇದ್ರ ಬಗ್ಗೆ ಹೇಳ್ಬೇಕು. ಆರ್ಕಿಟೆಕ್ಚರ್ ಫೀಚರ್ಸ್ ಇರುತ್ತೆ ಇಲ್ಲಿ. ಸೊ ನಾವು ಫಸ್ಟ್ ಈಗ ಆರ್ಕಿಟೆಕ್ಚರ್ ನ ನೋಡೋದಾದ್ರೆ ಫೀಚರ್ಸ್ ನ ಹೇಳ್ಬೇಕಾಗತ್ತೆ ಇಲ್ಲಿ. ಸೊ ಈ ಫೀಚರ್ಸ್ ಎಲ್ಲಿದೆ, ಈ ಪುಸ್ತಕದಲ್ಲಿ ಸಿಗೋದು. ಏನಿದೆ, ಬೌಂಡ್ರಿ ವಾಲ್ಸ್. ಯಾಕಂದ್ರೆ ದ್ರಾವಿಡ ಶೈಲಿಯಲ್ಲಿ ಏನ್ ಸಿಗುತ್ತೆ, ನಿಮ್ಗೆ ಕಂಪೌಂಡ್ ಸಿಗುತ್ತೆ ಸುತ್ತಾನು. ಅದರಿಂದ ನಗರ ಶೈಲಿಯಲ್ಲಿ ಸಿಗೋದಿಲ್ಲ. ದ್ರಾವಿಡ ಶೈಲಿಯಲ್ಲಿ ಏನ್ ಸಿಗುತ್ತೆ, ದೇವಸ್ಥಾನದ ರಕ್ಷಣೆಗಾಗಿ ಏನ್ ಮಾಡ್ತಾ ಇದ್ರು, ಹೈ ಬೌಂಡ್ರಿ ವಾಲ್ಸ್, ಕಂಪೌಂಡ್ ಅವ್ರು ಏನ್ ಮಾಡ್ತಾರೆ, ನಿರ್ಮಾಣವನ್ನ ಮಾಡ್ತಾ ಇದ್ರು.
ವಿಮಾನ ಸಿಗುತ್ತೆ. ದ ವಿಮಾನ ಗೋಸ್ ಅಬೌಟ್ ದ ಸ್ಯಾಂಕ್ಟಮ್ ಅಂದ್ರೆ ಗರ್ಭಗೃಹದ ಮೇಲೆ ಏನಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಈ ಒಂದು ಪಾರ್ಟ್ ಏನಿದೆ ನೋಡಿ ಇಲ್ಲಿ ಇದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಏನು ವಿಮಾನ ಅಂತ ಕರಿತಾ ಇದ್ರು. ಗೋಪುರ ಅಂದ್ರೆ ನೀವು ದೇವಸ್ಥಾನಕ್ಕೆ ಏನ್ ಎಂಟ್ರಿ ಆಗ್ತಾರ ಅಲ್ಲಿ ಏನ್ ಸಿಗುತ್ತೆ ನಿಮ್ಗೆ, ಗೋಪುರ ಸಿಗುತ್ತೆ. ಪಂಚಾಯತ್ ಅಂಡ್ ಸೇಲ್ ಅಂದ್ರೆ ಒಂದು ದೇವಸ್ಥಾನ ಸುತ್ತಮುತ್ತ ಏನಿರುತ್ತೆ 4 ಚಿಕ್ಕ ದೇವಸ್ಥಾನಗಳ ನಿರ್ಮಾಣ ಅದೇ ಯಾವುದು ಪಂಚಾಯತ್ ಅಂಡ್ ಸೇಲ್. ಇದು UPSC ಪ್ರಿಲಿಮ್ಸ್ ಅಲ್ಲೂ ಕೂಡ ಏನ್ ಮಾಡಿದ್ದಾರೆ ಅನ್ಸಲ್ಲ ಕ್ವಶನ್ ಕೇಳಿದರೆ. ಶಿಖರ ಇರ್ಬೋದು, ಅಂತರಾಳ, ಮಂಟಪ ಅಂದ್ರೆ ಸಭಾಂಗಣ ಅಂತ ನಾವು ಏನ್ ಕರಿತೀವಲ್ಲ, ಸ್ತಂಭಗಳನ್ನ ಬಳಕೆ ಮಾಡಿಬಿಟ್ಟು ಏನ್ ಮಾಡ್ತಾ ಇದ್ರು, ಮಂಟಪವನ್ನು ನಿರ್ಮಾಣ ಮಾಡ್ತಾ ಇದ್ರು. ಸ್ಕಲ್ಪ್ಚರ್ಸ್ ಶಿಲ್ಪಕಲೆ, ಮೂರ್ತಿಗಳನ್ನ ಕೆತ್ತನೆ ಮಾಡ್ತಾ ಇದ್ರು. ಮೂರ್ತಿಗಳನ್ನ ಎಲ್ಲಿ, ಅದು ಚಾವಣಿ ಇರ್ಬೋದು, ರೂಫ್ ಅಂತ ನಾವೇನ್ ಕರಿತೀವಿ, ಗೋಡೆಗಳ ಮೇಲೆ ಇರ್ಬೋದು, ಇಲ್ಲ ಸ್ತಂಭಗಳ ಮೇಲೆ ಇರ್ಬೋದು. ಕೆತ್ತನೆ ಅಲಂಕಾರ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ರು, ಯಕ್ಷ ಮತ್ತು ಯಕ್ಷಿಣಿ ತರ ಒಂದು ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ರು. ವಾಟರ್ ಟ್ಯಾಂಕ್, ಪುಷ್ಕರಣಿ, ಕಲ್ಯಾಣಿ ಅಂತ ಏನ್ ಕರಿತೀವಲ್ಲ ಅದನ್ನು ಕೂಡ ನಿರ್ಮಾಣವನ್ನ ಮಾಡ್ತಾ ಇದ್ರು. ಈ ಫೀಚರ್ಸ್ ನ ಬರೀಬೇಕು. ಅದ್ರ ಜೊತೆಗೆ ನಾನು ಈ ಒಂದು ಪುಸ್ತಕದಲ್ಲಿ ಏನ್ ಮಾಡಿದ್ದೇನೆ ಅಂದ್ರೆ, ಮೇಜರ್ ಟೆಂಪಲ್ಸ್ ಅವ್ರು ಏನ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಟರಾಜ ಟೆಂಪಲ್ ಇರ್ಬೋದು, ಎಲ್ಲಿ, ಚಿದಂಬರಂ ಅಲ್ಲಿ ಲಾರ್ಡ್ ಶಿವ. ಆಮೇಲೆ ರಾಜರಾಜೇಶ್ವರ ಟೆಂಪಲ್ ತಾಂಜೋರ್, ತಮಿಳುನಾಡು ಅಂತ ನಾವೇನ್ ಕರಿತೀವಿ, ಅಲ್ಲಿ ರಾಜರಾಜ ಚೋಳ ನಿರ್ಮಾಣ ಮಾಡಿದಂತ ದೇವಸ್ಥಾನ, 1010 ನಿರ್ಮಾಣವಾದಂತ ದೇವಸ್ಥಾನ ಇನ್ನೂವರೆಗೂ ನಿಂತಿದೆ. ಅಂದ್ರೆ ಅವರೊಂದು ಆರ್ಕಿಟೆಕ್ಚರ್ ಹೇಗಿರಬಹುದು ಅನ್ನೋದೊಂದು ಉದಾಹರಣೆ ಆಗಿದೆ. ಅಲ್ಲಿ ಮಟೀರಿಯಲ್ ಏನ್ ಯೂಸ್ ಮಾಡಿದ್ದಾರೆ, ಯಾವ ಒಂದು ಶೈಲಿಯಲ್ಲಿದೆ, ಅದು ಸಿಗ್ನಿಫಿಕೆನ್ಸ್ ಏನು ಅಂದರೆ ನಿಮ್ಗೆ ಫೀಚರ್ಸ್ ಜೊತೆಗೆ ಏನ್ ಮಾಡಿದ್ರೆ ಆ ಫೀಚರ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅನ್ನೋದು ಏನಾಗುತ್ತೆ ಇಲ್ಲಿ ಈ ಪುಸ್ತಕದಲ್ಲೇ ಸಿಗೋದು. ಅದು ಆಗಿರ್ಬೋದು. ಗಂಗೈಕೊಂಡ ಚೋಳಾಪುರಂ, ರಾಜೇಂದ್ರ ಫಸ್ಟ್ ಅಂದ್ರೆ ಉತ್ತರ ಭಾರತದ ಮೇಲೆ ದಾಳಿಯನ್ನ ಮಾಡಿ ವಿಜಯದ ಒಂದು ಸ್ಮರಣೆಗಾಗಿ ಅವನೇನ್ ಮಾಡ್ತಾನೆ, ಒಂದು ದೇವಸ್ಥಾನ ಮತ್ತು ಒಂದು ನಗರವನ್ನ. ಇನ್ ಆರ್ಡರ್ ಟು ಕಮೆಮೊರೇಟ್ ಹಿಸ್ ವಿಕ್ಟರಿ ಓವರ್ ದ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ, ಹಿ ಕನ್ಸ್ಟ್ರಕ್ಟೆಡ್ ಅ ಟೆಂಪಲ್ ಕಾಲ್ಡ್ ಆಸ್ ಗಂಗೈಕೊಂಡ ಚೋಳ. He also constructed a new city called as ಗಂಗೈಕೊಂಡ ಚೋಳಾಪುರಂ, ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಮತ್ತೆ ನಿಮ್ಗೆ ಏನ್ ಫೀಚರ್ಸ್ ಸಿಗುತ್ತೆ, ಅದರ ಸಿಗ್ನಿಫಿಕೆನ್ಸ್ ಏನು ಅನ್ನೋದ್ರ ಬಗ್ಗೆನೂ ಕೂಡ ಏನ್ ಮಾಡಿದೀನಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಐರಾವತೇಶ್ವರ ಟೆಂಪಲ್ ಎಲ್ಲಿ, ದರಾಸುರಾಮ್ ತಮಿಳುನಾಡಲ್ಲಿ. ಅಂದ್ರೆ ಆ ಫೀಚರ್ಸ್ ಏನು, ಆ ಫೀಚರ್ಸ್ ನಿಮ್ಗೆ ಯಾವ ದೇವಸ್ಥಾನ ವಿತ್ ಪಿಕ್ಚರ್ಸ್ ನಾನು ಏನ್ ಮಾಡಿದೀನಿ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಬಂದಿದ್ದೀನಿ. ಅದಾದ್ಮೇಲೆ ಇವಾಗ ಆರ್ಟ್ ಬರೋದು ಏನಾಗುತ್ತೆ, ಆರ್ಕಿಟೆಕ್ಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾರೆ. ಇನ್ ಕೇಸ್ ಓನ್ಲಿ ಆರ್ಕಿಟೆಕ್ಚರ್ ಬಗ್ಗೆ ಕೇಳಿದ್ರೆ ಅವ್ರು ಏನ್ ಮಾಡಿದ್ರೆ ಮೇಲಿನ ಫೀಚರ್ಸ್ ನ ಹೇಳ್ತಾ ಇದ್ರಿ. ಇವಾಗ ಅವ್ರು ಏನ್ ಮಾಡಿದ್ದಾರೆ, ಆರ್ಟ್ ಮತ್ತೆ ಆರ್ಕಿಟೆಕ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ ಎರಡರ ಬಗ್ಗೆನೂ ಕೇಳಿದ್ದಾರೆ. ಸೊ ಅವಾಗ ಏನಾಗುತ್ತೆ, ನೀವು ಸ್ಕಲ್ಪ್ಚರ್ಸ್ ಬಗ್ಗೆ ಹೇಳ್ಬೇಕಾಗುತ್ತೆ. ಆ ಸ್ಕಲ್ಪ್ಚರ್ ಅಲ್ಲಿ ಥೀಮ್ ಏನಿದೆ ಅಂದ್ರೆ ಯಾವ ವಿಷಯದ ಮೇಲೆ ಇರ್ತಾ ಇರ್ತದೋ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಒನ್ ಆಫ್ ದ ಡಿಸ್ಟಿಂಕ್ಟಿವ್ ಫೀಚರ್, ಅವರ ಒಂದು ಶಿಲ್ಪಕಲೆ ವೈಶಿಷ್ಟ್ಯತೆ ಏನೋ ಈಸ್ ದ ಡೆಪಿಕ್ಷನ್ ಆಫ್ ಡೇಟೀಸ್ ಅಂಡ್ ಮೈಥಾಲಜಿಕಲ್ ಫಿಗರ್ಸ್. ದೇವರುಗಳು ಮತ್ತು ಪೌರಾಣಿಕ ಕೆಲವೊಂದು ಮೂರ್ತಿಗಳನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೆತ್ತನೆಯನ್ನ ಮಾಡ್ತಾ ಇದ್ರು. ಯಾವ ರೀತಿ ಕೆತ್ತನೆ ಮಾಡಿದ್ರೆ, ಎಕ್ಸ್ಪ್ರೆಸಿವ್ ಫೇಶಿಯಲ್ ಫೀಚರ್ಸ್. ಈ ರೀತಿಯಾದಂತ ನ್ಯೂ ಕಂಟೆಂಟ್ ನಲ್ಲಿ ಬರೆದಾಗ ಮಾತ್ರ ಮಾರ್ಕ್ಸ್ ಬರ್ಲಿಕ್ಕೆ ಸಾಧ್ಯ. ಅದಾದ್ಮೇಲೆ ಸ್ಟ್ರಕ್ಚರ್ ಮೇಕಿಂಗ್ ಅಂದ್ರೆ ಯಾವ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ರು, ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಮಟೀರಿಯಲ್ ಏನ್ ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ನಾನು ಇಲ್ಲಿ ನಿಮ್ಗೆ ಮೆನ್ಷನ್ ಮಾಡಿದ್ದೀನಿ. ಉದಾಹರಣೆಗೆ ಏನ್ ಮಾಡ್ತಿದ್ರು, ಪಂಚಲೋಹವನ್ನು ಕೂಡ ಅವ್ರು ಏನ್ ಮಾಡಿದ್ದಾರೆ, ಬಳಕೆಯನ್ನ ಮಾಡ್ತಾ ಇದ್ರು. ಉದಾಹರಣೆ ಅಂದ್ರೆ ನಿಮ್ಗೆ ಏನ್ ಸಿಗುತ್ತೆ, ನಟರಾಜ ಶಿವ ಬ್ರಾಂಜ್ ಒಂದು ಏನ್ ಕರಿತೀವಲ್ಲ ಅದನ್ನ ಅವ್ರು ಏನ್ ಮಾಡಿದ್ದಾರೆ, ಅರ್ಧನಾರೀಶ್ವರನ ಆಕಾರದಲ್ಲಿ ಏನ್ ಮಾಡಿದ್ದಾರೆ, ಶಿಲ್ಪಕಲೆಯನ್ನ ಮಾಡಿದ್ದಾರೆ, ಮೂರ್ತಿಯನ್ನ ಮಾಡಿದ್ದಾರೆ. ಅದಾದ್ಮೇಲೆ ಪೇಂಟಿಂಗ್, ಅವರು ಒಂದು ಚಿತ್ರಕಲೆಗೆ ನೀಡಿದಂತ ಕೊಡುಗೆ. ಯಾಕ ಆರ್ಟ್ ಅಂತ ಬಂದಾಗ ನೀವು ಪ್ರತಿಯೊಂದು ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಪೇಂಟಿಂಗ್ಸ್ ಮೀಡಿಯಂ ಏನು ಅಂದ್ರೆ ಎಲ್ಲಿ ಬಳಕೆಯನ್ನ ಮಾಡಿ, ಯಾವ ರೀತಿಯಾದಂತ ಪೇಂಟಿಂಗ್ಸ್ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಗೋಡೆಗಳ ಮೇಲೆ ಮಾಡಿದ್ದಾರೆ, ವುಡನ್ ಪ್ಯಾನಲ್ಸ್ ಮೇಲೆ ಮಾಡಿದ್ದಾರೆ. ಅಂದ್ರೆ ಅಲಂಕಾರ, ಇವಾಗ ಗೋಡೆಗಳಾಗಿರ್ಬಹುದು, ಇಲ್ಲ ಚಾವಣಿ ಇರ್ಬೋದು, ರೂಫ್ ಅಂತ ನಾವೇನ್ ಕರಿತೇವೆ, ಅದನ್ನ ಅಲಂಕಾರ ಮಾಡ್ಲಿಕ್ಕೆ, ಇಲ್ಲ ಗೋಪುರದ ಮೇಲೆ ಕೂಡ ಅಲಂಕಾರ ಮಾಡ್ಲಿಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಕೆಲವೊಂದು ಮೂರ್ತಿಗಳನ್ನ ಮತ್ತೆ ಕೆಲವೊಂದು ಚಿತ್ರಕಲೆಯನ್ನು, ವರ್ಣಚಿತ್ರ ಅಂತ ನಾವೇನ್ ಕರಿತೀವಲ್ಲ ಪೇಂಟಿಂಗ್ಸ್ ನ ಅವ್ರು ಏನ್ ಮಾಡಿದ್ದಾರೆ, ಬಳಕೆಯನ್ನ ಮಾಡಿದ್ದಾರೆ. ನಮ್ಗೆ ಎಲ್ಲಿ ಸಿಗುತ್ತೆ, ಗಂಗೈಕೊಂಡ ಚೋಳಾಪುರಂ ದೇವಸ್ಥಾನದಲ್ಲಿ ಸಿಗುತ್ತೆ. ಯುನಿಕ್ನೆಸ್ ಏನು, ವೈಶಿಷ್ಟ್ಯತೆ ಏನು, the Chola paintings paid careful attention for the facial expression and hand gestures. ಭಾವನೆಗಳು ಯಾವ ರೀತಿ ಇರಬೇಕು, ಮುಖದ ಒಂದು ಭಾವನೆ ಹೇಗಿರ್ಬೇಕು, ಭಂಗಿಗಳು, ಕೈ ಭಂಗಿಗಳು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಏನ್ ಮಾಡಿದ್ದಾರೆ, ಸೂಕ್ಷ್ಮವಾಗಿ ಗಮನ ಕೊಟ್ಟು ಆ ವರ್ಣಚಿತ್ರಗಳನ್ನ ಬಿಡಿಸ್ತಾ ಬಂದ್ರೆ ಅದು ಅವ್ರದ್ದು ವೀಕ್ನೆಸ್. ಉದಾಹರಣೆಯಲ್ಲಿ ದ ಪೇಂಟಿಂಗ್ ಆಫ್ ರಾಜರಾಜ ಫಸ್ಟ್ ಲಿಸನಿಂಗ್ ಟು ಹಿಸ್ ಪರ್ಸೆಪ್ಟರ್ ಯಾರು,
ಗುರುವು ದೇವ ಅಂದ್ರೆ ತಮ್ಮ ಗುರುಗಳು ಏನೋ ಅವ್ರಿಗೆ ಬೋಧನೆ ಮಾಡ್ತಾ ಇದ್ದಾರೆ, ಆ ಒಂದು ಚಿತ್ರಣವನ್ನ ಬಿಡಿಸಿದ್ದಾರೆ. ಸೊ ಅಲ್ಲಿ ಅವ್ರು ಏನ್ ಮಾಡಿದ್ರೆ ಅದೇ ಯೂನಿಕ್ನೆಸ್, ಫೇಶಿಯಲ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಹ್ಯಾಂಡ್ ಜೆಸ್ಚರ್ಸ್ ಆಗಿರ್ಬೋದು, ಅದರದ್ದು ಒಂದು ವೈಶಿಷ್ಟ್ಯತೆ ಅಲ್ಲಿದೆ. ಥೀಮ್ಸ್ ಏನು ಅಂದ್ರೆ ಅವರ ಒಂದು ಚಿತ್ರಗಳು, ವರ್ಣಚಿತ್ರಗಳು ಇರ್ಬೋದು, ಪೇಂಟಿಂಗ್ಸ್ ಅಂತ ನಾವು ಏನ್ ಕರೀತೇವೆ, ವಿಷಯ ಮುಖ್ಯವಾದಂತಹ ವಿಷಯ ಅದರ ಮೇಲೆ ಇರ್ತಾ ಇತ್ತು, ಶಿವ ಮತ್ತೆ ವಿಷ್ಣು ಸುತ್ತ ಏನ್ ಮಾಡ್ತಾರೆ ಆ ವಿಷಯ ಇರ್ತಾ ಇತ್ತು. ಸೊ ಈ ಏನು ಪೇಂಟಿಂಗ್ಸ್. ಅದಾದ್ಮೇಲೆ ಅವರು ಸಂಗೀತ ಮತ್ತೆ ನೃತ್ಯಕ್ಕೆ, ಮ್ಯೂಸಿಕ್ ಅಂಡ್ ಡ್ಯಾನ್ಸ್ಗೆ ಏನು ಕೊಡುಗೆಯನ್ನು ನೀಡಿದ್ದಾರೆ, ಯಾರು ಇದು ಮಾಡ್ತಾ ಇದ್ರು, ಅದರ ಯೂನಿಕ್ನೆಸ್ ಏನು. ಫಾರ್ ಎಕ್ಸಾಂಪಲ್ ಇನ್ ದ ಫಾರ್ಮ್ ಆಫ್ ಐಡಲ್ ಅಂಡ್ ದ ಮೋಟಿಫ್ ಆಫ್ ತಮಿಳ್ ಮ್ಯೂಸಿಕ್, ಒದುವರ್ಸ್ ಅಂಡ್ ಪದಿಕಂ ಪದವರ್ಸ್, ಇವ್ರು ಯಾರು, ಇವ್ರು ಏನ್ ಮಾಡ್ತಾ ಇದ್ರು, ಮ್ಯೂಸಿಕಲ್ ಎಜುಕೇಶನ್ಸ್ ಎಲ್ಲಿ ಸಿಗ್ತಾ ಇತ್ತು. ಇದ್ರ ಬಗ್ಗೆ ಏನಾಗಿದೆ ನಿಮ್ಗೆ ಈ ಒಂದು ಪುಸ್ತಕದಲ್ಲಿ ಪ್ರತಿ ಒಂದು ಸಬ್ ಟಾಪಿಕ್ಸ್ ಆ ಒಂದು ಆನ್ಸರ್ ಏನಾಗಿದೆ ಕಂಟೆಂಟ್ ಸಿಗುತ್ತೆ. ಇದು ಅಲ್ಲದೆ ನಿಮ್ಗೆ ಏನಿದೆ ಲಿಟ್ರೇಚರ್ಗೆ ಅವರ ಕೊಡುಗೆ ಏನು ಅಂದ್ರೆ ಆರ್ಟ್ ಅಂದ ತಕ್ಷಣ ಇದು ಬರುತ್ತೆ. ಸಾಹಿತ್ಯಕ್ಕೆ ಕೊಡುಗೆ ಏನು ಅಂದ್ರೆ ಔಟ್ ಹ್ಯಾಂಡ್ ಅಲ್ಲಿ ಕಂಪೈಲ್ ಆದಂತಹ ಒಂದು ಮತ್ತೆ ಗ್ರಂಥಗಳು ಯಾರು, ಉದಾಹರಣೆಗೆ ಕಲಿಂಗತ್ತು ಪರಣಿ, ಎದ್ರ ಬಗ್ಗೆ ಇದು ಕೋಲುಕುಂದ ಚೂಡ ಏನ್ ಮಾಡಿರ್ತಾನೆ, ಕಳಿಂಗದ ಮೇಲೆ ದಾಳಿ ಮಾಡ್ತಾನೆ, ಅದ್ರ ಬಗ್ಗೆ ವಿವರವಾಗಿ ನಮ್ಗೆ ಏನಾಗುತ್ತೆ ಮಾಹಿತಿಯನ್ನು ನೀಡುತ್ತೆ. ಜೀವಕ ಚಿಂತಾಮಣಿ ಏನ್ ಬರೆದಿದ್ದಾರೆ, ಒಟ್ಟ ಪುಟ್ಟ ಏನ್ ಬರೆದಿದ್ದಾರೆ, ಪ್ರತಿ ಒಂದ್ರ ಮೇಲೆ ಏನಾಗಿದೆ ನಿಮ್ಗೆ ಮಾಹಿತಿ ಸಿಗುತ್ತೆ ಎಲ್ಲಿ ಈ ಒಂದು ಪುಸ್ತಕದಲ್ಲಿ. ಸೊ ಆನ್ಸರ್ಸ್ ಬರೀಬೇಕಾದ್ರೂ ಕೂಡ ನೀವು ಒಂದು ಸಬ್ ಹೆಡ್ಡಿಂಗ್ ಹಾಕ್ಬೇಕು, ಹಾಕಿಬಿಟ್ಟು ಏನ್ ಮಾಡ್ಬೇಕು ಈ ಒಂದು ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲರೂ ಏನ್ ಮಾಡ್ಬಿಡ್ತಾರೆ ಇವಾಗ ಮಿಕ್ಸ್ಅಪ್ ಮಾಡಿಬಿಡ್ತಾರೆ. ಒಂದು ಆರ್ಕಿಟೆಕ್ಚರ್ ಅಂತ ಕೇಳಿದ್ದಾರೆ, ಅದೇ ಒಂದು ಆರ್ಕಿಟೆಕ್ಚರ್ ಅಲ್ಲಿ ಅಲ್ಲೇ ಸ್ಕಲ್ಪ್ಚರ್ ಬಗ್ಗೆನೂ ಹೇಳೋದು, ಪೇಂಟಿಂಗ್ಸ್ ಬಗ್ಗೆ ಹೇಳೋದು ಮಾಡ್ಬಿಡ್ತಾರೆ. ಆದ್ರೆ ಇವ್ಯಾಲ್ಯುವೇಟರ್ಗೆ ನೀವು ಎಷ್ಟು ಈಸಿ ಮಾಡಿಕೊಟ್ರೆ ಅಷ್ಟು ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಆರ್ಕಿಟೆಕ್ಚರ್ ಫೀಚರ್ಸ್ ಬೇರೆ ಕೇಳೋದು, ಮತ್ತೆ ಸಬ್ ಹೆಡ್ಡಿಂಗ್ ಹಾಕೋದು, ಅಲ್ಲಿ ಸ್ಕಲ್ಪ್ಚರ್ ಫೀಚರ್ಸ್ ಹಾಕೋದು, ವೈಶಿಷ್ಟ್ಯತೆಗಳನ್ನ ಹಾಕೋದು. ಅದಾದ್ಮೇಲೆ ಅವರು ಕೊಡುಗೆ ನೀಡಿದಂತ ಯಾವುದಕ್ಕೆ ನೃತ್ಯಕ್ಕೆ ಮತ್ತು ಸಂಗೀತಕ್ಕೆ ಏನು ಕೊಡುಗೆಯನ್ನು ನೀಡಿದ್ದಾರೆ ಅದೊಂದು ಸಬ್ ಹೆಡ್ಡಿಂಗ್ ಹಾಕೋದು, ಅದೊಂದು 4 ಪಾಯಿಂಟ್ಸ್ ಬರೆಯೋದು, ಲಿಟ್ರೇಚರ್ ಬರೆಯೋದು, ವಿತ್ ಆಮೇಲೆ ಕನ್ಕ್ಲೂಡ್ ಮಾಡೋದು. ಅಂದ್ರೆ ದಕ್ಷಿಣ ಭಾರತ ಇತಿಹಾಸಕ್ಕೆ ಅವರು ಏನ್ ಮಾಡಿದ್ದಾರೆ ಅಗಾಧವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪಾಸಿಟಿವ್ ಆಗಿ ಏನ್ ಮಾಡಿದ್ರೆ ಒಂದು ನಿಮ್ಮ ಉಪಸಂಹಾರ ಬರೋದಾಗ ಮಾರ್ಕ್ಸ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಸೊ ಆ ಮಾರ್ಕ್ಸ್ ನಿಮ್ಗೆ ಬರ್ಬೇಕಾದ್ರೆ ನಾನು ನಿಮ್ಗೆ ಅದೇ ಹೇಳಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನಂತ, ಬುಕ್ ರೆಫರ್ ಮಾಡಿ ಬರೆದವರಿಗೆ ಮತ್ತೆ ಬರದೇ ಇರೋರಿಗೆ ಏನ್ ವ್ಯತ್ಯಾಸ ಇದೆ ಅಂತ. ಆಲ್ರೆಡಿ ಆ ಬುಕ್ ಏನಿದೆ ಮಾರ್ಕೆಟ್ ಅಲ್ಲಿ ಇದೆ, ಹಲವಾರು ಬುಕ್ ಸ್ಟೋರ್ ಎಲ್ಲ ವಿಸಿಟ್ ಮಾಡಿ, ಅಲ್ಲಿ ಬುಕ್ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಏನಾಗಿದೆ ಆಲ್ಮೋಸ್ಟ್ ಎಲ್ಲಾನು ಕಂಪ್ಲೀಟ್ ಆಗಿದೆ, ಸ್ವಲ್ಪ ಅಲೈನ್ಮೆಂಟ್ ಇದೆ. ಸೊ ನೆಕ್ಸ್ಟ್ ಇದೇ ವೀಕಲ್ಲಿ ನಾವ್ ಏನ್ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಪಬ್ಲಿಷ್ ಮಾಡ್ತಾ ಇದೀವಿ. ಓಕೆ, ಥ್ಯಾಂಕ್ ಯು.